ಆದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಲ್ಲಿ ದೇವಸ್ಥಾನಗಳಿಗೆ ಅಥವಾ ಅಭಿವೃದ್ಧಿಗೆ ಅಥವಾ ಒಂದು ಪ್ರಾಥಮಿಕ ಹಂತದ ಒಂದು ಇನ್ಫ್ರಾಸ್ಟ್ರಕ್ಚರ್ಗೆ ಮಾಡಿದ ಅಡ್ಡಿಲ್ಲ, ಒಳ್ಳೆಯದು. ಪ್ರತಿ ಹಳ್ಳಿಗೆ 3 ಕೋಟಿ ಅಂದ್ರೆ ಸಣ್ಣದಲ್ಲ. ಮಾಡಿರಿ, ಮಾಡ್ತಾ ಇರ್ರಿ ಅಂತ ಹೇಳ್ತಾ ನಾವಿಲ್ಲಿ ಕೇಳಬೇಕಾಗಿದ್ದಿಷ್ಟ ನಮ್ಮ ಲಕ್ಷ್ಮೀ ಅಕ್ಕರಿಗೆ. ಇದರ ಜೊತೆಗೆ ಪ್ರತಿ ಹಳ್ಳಿಗೂ ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡಿದ್ದಾರೆ, ಗೊತ್ತದ ನಿಮಗೆ, ಹೇಳೋ ಅವಶ್ಯಕತೆ ಇಲ್ಲ. ಸ್ಕೂಲ್ ಮಾಡ್ತಿರಿಲ್ಲ ಅಂತಲ್ಲ, ಆದ್ರೆ ಆ ಸ್ಕೂಲಲ್ಲೇ ಇವತ್ತು ನೋಡಿರಿ ಖಾಸಗಿಯವ್ರು ಯಾವ ರೀತಿಯಾಗಿ ಸ್ಕೂಲ್ಗಳನ್ನು ಮಾಡಿ ಜನರನ್ನು ಅವ್ರು ಎಷ್ಟು ಮಟ್ಟಿಗೆ ಕಲಿಸ್ತಾರೆ, ಅಲ್ಲಿ ಮಕ್ಕಳು ತಯಾರಾದ್ರು ಎಷ್ಟು ಮಟ್ಟಿಗೆ ತಯಾರಾಗ್ತಾರೆ ಆ ಮಾತು ಬೇರೆ. ಆದರೆ ಅಲ್ಲಿ ಕಲಿಕೆ ಪ್ರಮಾಣ ಈ ಗೌರ್ಮೆಂಟ್ ಸ್ಕೂಲ್ಗಿಂತಲೂ ಒಳ್ಳೆ ರಿಸಲ್ಟ್ಗಳು ಇರ್ತಾವೆ. ಹೀಗಾಗಿ ಜನ ಆ ಕಡೆ ಆಕರ್ಷಿತರಾಗ್ತಾ ಇದ್ದಾರೆ. ಈ ನೆಲೆಯಲ್ಲಿ ಪ್ರತಿ ಹಳ್ಳಿಗೂ ಅಲ್ಲಿಯೇ ಪಾಪ ಬಡತನ ಪರಿಸ್ಥಿತಿ ಗೊತ್ತದ, ದುಡ್ಡು ತಿನ್ನುವಂಥ ಬಡವರ ಅಲ್ಲಿ ಜಾಸ್ತಿ ಇರೋದ್ರಿಂದಾಗಿ ಇಂಥ ಪ್ರೈವೇಟ್ ಸ್ಕೂಲ್ಗಳಿಗೆ ಕಳಿಸುವಂಥ ಯೋಗ್ಯತೆ ಪಾಪ ಅವರು ಹಣಕಾಸಿನ ಅವ್ಯವಸ್ಥೆ ಇರೋದ್ರಿಂದಾಗಿ ಈ 3 ಮತ್ತು 5 ಕೋಟಿ ಖರ್ಚು ಮಾಡೋದ ಕೆಲಸವನ್ನು ಅಲ್ಲಿ ಒಳ್ಳೆಯ ಸುಸಜ್ಜಿತವಾದ ಸ್ಕೂಲ್ಗಳನ್ನು ಮಾಡಿ ಪ್ರತಿ ಹಳ್ಳಿಗೂ ಹಳ್ಳಿಯಲ್ಲಿ ಒಂದು 7ನೇ ತರಗತಿವರೆಗೆ 3-4 ಹಳ್ಳಿಗಳ ಮಧ್ಯದಲ್ಲೇ PUCವರೆಗೆ ಒಂದು ಉತ್ತಮ ಸ್ಟ್ಯಾಂಡರ್ಡ್ನೆಸ್ ಇದ್ದಂಥ ಸ್ಕೂಲ್ಗಳು, ಮೊರಾರ್ಜಿ ಮತ್ತು ಇನ್ನುಳಿದ ಸ್ಕೂಲ್ಗಳು ಮಾಡ್ತಿರಲ್ಲ ಆ ನೆಲೆಗಟ್ಟಿನಲ್ಲಿ ಯಾಕೆ ಮಾಡಬಾರ್ದು ಅಂತ. ಯಾಕಂದರೆ ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿದ್ದು